ಆ ನಾಯಿಯ ಹೆಸರು ಚತುರ. ಮಲಗಿದ್ದಾಗ ಯಾರು ಗಿಡಿಗೇಡಿಗಳು ಹುಲಿಯ ಪೇಂಟನ್ನು ಹಚ್ಚಿ ಓಡಿ ಹೋಗಿದ್ದಾರೆ. ಚತುರನಿಗೂ ತನ್ನನ್ನು ಕಂಡು ತನ್ನ ಜಾತಿಯ ಎಲ್ಲಾ ನಾಯಿಗಳು ಹೆದರಿ ದಿಕ್ಕಾಪಾಲಾಗಿ ಓಡುವುದು ನೋಡಿ ಆಶ್ಚರ್ಯವಾಗಿ ನದಿಯ ನೀರಲ್ಲಿ ತನ್ನ ಪ್ರತಿಬಿಂಬ ನೋಡಿತು. ಆಘಾತವಾಯಿತು. ಯಾರೋ ಹುಲಿಯ ಬಣ್ಣ ಹಚ್ಚಿದ್ದರು. 2-3 ಬಾರಿ ನೀರಲ್ಲಿ ಮುಳುಗೆದಿತ್ತು. ಪೇಂಟ್ ಹೋಗಿರ್ಲಿಲ್ಲ. ದುಃಖವಾಗಿತ್ತು. ಆದ್ರೆ ತಲೆಯೊಳಗೆ ಏನೋ ಕಪಟತನದ ಉಪಾಯವೊಂದು ಹೊಳೆದಿತ್ತು. ತನ್ನ ಕುಲದ ಪ್ರಾಣಿಗಳನ್ನು ಹೆದರಿಸತೊಡಗಿತು. ಅವು ಜೀವ ಕೈಯಲ್ಲಿ ಹಿಡಿದು ಓಡುವಾಗ ಆನಂದಿಸುತ್ತಿತ್ತು. ಹಾಗೆ ಕಾಡಿಗೆ ಹೋಗಿ ಹುಲಿಗಳೊಂದಿಗೆ ಒಂದಷ್ಟು ದಿನ ಕಳೆಯಲು ಮನಸ್ಸಾಯಿತು. ತನ್ನವರನ್ನು ತೊರೆದು ದೂರದ ಕಾಡಿಗೆ ಹೋಯಿತು. ಒಂದಷ್ಟು ದಿನ ಆರಾಮಾಗಿ ಕಳೆದಿತ್ತು. ಹೊಸ ಜೀವನ ಇಷ್ಟವಾಗುತ್ತಿತ್ತು. ಎಲ್ಲರನ್ನು ಹೆದರಿಸಿ ಬದುಕುವುದು ಸಂತೋಷ ಕೊಡ್ತಿತ್ತು. ಆದ್ರೆ ಮುಂದೊಂದು ದಿನ ಅನಿರೀಕ್ಷಿತವಾಗಿ ಬಂದ ಗಾಳಿ ಮಳೆಯಿಂದ ಈತನ ಬಣ್ಣ ಬದಲಾಯಿಸಿತು. ಸುತ್ತ ಇದ್ದ ಹುಲಿಗಳ ಮಧ್ಯೆ ಇದು ಬೆತ್ತಲಾಗಿತ್ತು. ಇಷ್ಟು ದಿನ ನಮ್ಮನ್ನು ಮಂಗ ಮಾಡಿದ ಈತನ ಬಗ್ಗೆ ಸಹಜವಾಗಿ ಸಿಟ್ಟು ಬಂತು. ಎಲ್ಲ ಒಟ್ಟಾಗಿ ದಾಳಿ ಮಾಡಿದವು. ಸಿಕ್ಕಲೆಲ್ಲ ಕಚ್ಚಿ ಕಚ್ಚಿ ಮಾಂಸವನ್ನೆಲ್ಲ ಹರಿದವು. ಜೀವ ಉಳಿದರೆ ಸಾಕು ಎಂದು ಅಲ್ಲಿಂದ ಕಷ್ಟಪಟ್ಟು ಓಡಿ ಬಂದ. ಕಡೆಗೂ ತನ್ನ ಕೇರಿಗೆ ಬಂದ. ಮೈಯೆಲ್ಲ ರಕ್ತ ಸೋರುತ್ತಿತ್ತು. ನನ್ನವರು ನೀರು ಕೊಡಬಹುದು ಎಂದುಕೊಂಡ. ಆದ್ರೆ ನೋಡಿದವರೆಲ್ಲ ದೂರ ಓಡುತ್ತಿದ್ದರು. ಅಂದು ತನ್ನವರನ್ನು ತನ್ನ ಅಹಂಕಾರದಿಂದ ದೂರ ಮಾಡಿಕೊಂಡ ತನ್ನ ಅಹಂಕಾರಕ್ಕೆ ಇಂದು ಮರುಗಿದ. ಕುತ್ತಿಗೆಯ ಗಾಯ ಆಳವಾಗಿತ್ತು. ರಕ್ತ ಹೋಗಿ ಅಲ್ಲೇ ಪ್ರಾಣ ಬಿಟ್ಟ. ನಮ್ಮಲ್ಲೂ ಇದ್ದಾರೆ ಕೆಲವು ಚತುರಗಳು. ಅಧಿಕಾರ ಹಾಗೂ ಹಣ ಇದರ ಮದವೇರಿದಾಗ ಅವರಿಗೆ ತಮ್ಮವರ್ಯಾರು ಬೇರೆಯವರ್ಯಾರು ತಾವು ಎಲ್ಲಿದ್ದೇವೆ ಅನ್ನುವ ಅರಿವೇ ಇಲ್ಲದ ಅಹಂಕಾರದಿಂದ ವರ್ತಿಸ್ತಾರೆ. ಈ ಹಣ ಅಧಿಕಾರ ಯಾರಪ್ಪನ ಸೊತ್ತು ಅಲ್ಲ.